ವಿಶೇಷವಾಗಿ ಮಹೇಂದ್ರ ಕುಮಾರ್ ಜಿ ಅವರು 29ನೇ ಪುಣ್ಯಸ್ಮರಣೆ ಇವತ್ತು ನಮ್ಮನ್ನು ಆಗಲಿ 29 ವರ್ಷ ಆಗಿದೆ ಅಂತ ಇಲ್ಲಿ ಬಂದಾಗ ನನಗೆ ಗೊತ್ತಾಯಿತು. ಒಬ್ಬ ಸರಳ ಸಜ್ಜನಿಕೆ ಇರ್ತಕ್ಕಂಥ ಹುಲ್ಸೂರು ಮತಕ್ಷೇತ್ರದಿಂದ 2 ಬಾರಿ ಶಾಸಕರಾಗಿರ್ತಕ್ಕಂಥ ಮಹೇಂದ್ರ ಕುಮಾರ್ ಜಿ ಅವರು ಬಹಳ ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಯಾವುದೇ ಜಾತಿ ಮತ ಭೇದ ಯಾವುದು ಮಾಡಲಾರದಂಥ ವ್ಯಕ್ತಿ. ವಿಶೇಷವಾಗಿ ಅವರು 2 ಸಲ ಶಾಸಕರಾದರೂ ಕೂಡ ಎಂದೂ ನಾನು ಶಾಸಕನಾಗಿದ್ದೀನಿ ಅಂತ ಅವ್ರು ದರ್ಪ ತೋರಿಸಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆ ಥರ ಅವರು ನಡ್ಕೊಂಡು ಸುಮಾರು 8ರಿಂದ 10 ವರ್ಷ ಹುಲ್ಸೂರು ಮತಕ್ಷೇತ್ರದಿಂದ ಶಾಸಕರಾಗಿ ಸೇವೆ ಸಲ್ಲಿಸಿದಾರ. ನಮ್ಮ ಲಿಂಗೈಕ್ಯ ತಂದೆಯವರಂಥ ಬಸವರಾಜ ಪಾಟೀಲ್ ಜೊತೆಯಲ್ಲಿ ಮಹೇಂದ್ರ ಕುಮಾರ್ ಜಿ ಅವರು ಕೆಲಸಗಳು ಮಾಡಿದ್ದಾರೆ. ಇವತ್ತು ನಾವು ಬಂದಿರೋದು ಉದ್ದೇಶ ಅವ್ರು ಕೊಟ್ಟಂಥ ಬಹಳ ಕೊಡುಗೆ ಸಮಾಜಕ್ಕೆ ಮತ್ತು ಹುಲ್ಸೂರು ಮತಕ್ಷೇತ್ರಕ್ಕೆ ಬೀದರ್ ಜಿಲ್ಲೆಗೆ ಅವ್ರದ್ದೇ ಆದಂಥ ಕಾರ್ಯಗಳು ಮಾಡಿರ್ತಕ್ಕಂಥ ಕೀರ್ತಿ ಮಹೇಂದ್ರ ಕುಮಾರ್ ಜಿ ಅವ್ರಿಗಿದೆ. ಇವತ್ತು ನಾನು ಬಂದು ಇವತ್ತು ಮಹೇಂದ್ರ ಕುಮಾರ್ ಜಿ ಅವರ 29ನೇ ಪುಣ್ಯಸ್ಮರಣೆಯಲ್ಲಿ ಭಾಗಿಯಾಗಿ ನಾನು ಅವ್ರ ಸಮಾಧಿಗೆ ದರ್ಶನ ಪಡೆದುಕೊಂಡು ಅವ್ರ ಸುಪುತ್ರರಾದಂಥ ಅಶೋಕ್ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಅವರು ಇರ್ಬೋದು, ನಟರಾಜ್ ಅವರು ಇವತ್ತ ಅವ್ರ ಸುಪುತ್ರ ಜೊತೆಯಲ್ಲಿ ಕೂಡ ಚರ್ಚೆ ಮಾಡಿ ಅವರಿಗೂ ಆ ಭಗವಂತ ಆಶೀರ್ವದಿಸಲಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಮಲ್ಲಿಕಾರ್ಜುನ್ ಅವರ ರಾಜಕೀಯ ಉಜ್ವಲ ಭವಿಷ್ಯ ಆಗಲಿ ಅಂತ ಇವತ್ತು ಆ ದೇವರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಮಹೇಂದ್ರ ಕುಮಾರ್ ಅವರ ಪರಿವಾರ ತಮ್ಮದೇ ಆದಂಥ ಇದರಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಬರ್ತಕ್ಕಂಥ ದಿನದಲ್ಲಿ ಎಲ್ಲನೂ ಕೂಡ ಅವರಿಗೂ ದೇವರು ಒಳ್ಳೇದು ಮಾಡ್ತಾನ ಅಂತ ನಾನು ಹೇಳ್ತೀನಿ. ಮಹೇಂದ್ರ ಕುಮಾರ್ ಎಕ್ಸ್-ಎಮ್-ಎಲ್-ಎ ಅಣ್ಣನಾದ ಅವರ ಸಂಬಂಧ ನಾನು ಭಾಳ ವರ್ಷ ಹಿಂದೆ ನಾನು ವಿದ್ಯಾಭ್ಯಾಸ ಜೊತೆಯಲ್ಲಿ ಅವ್ರ ಜೊತೆಗೆ ಅವ್ರ ಶಾಸಕರಾದಾಗ ಅವ್ರದ್ದೆಲ್ಲ ಕೆಲಸ ಕಾರ್ಯ ನಾನೇ ಮಾಡ್ತಾಯಿದ್ದೆ. 1971ರಿಂದ ಕೊನೆ ಉಸಿರುವರೆಗೆ ಅವ್ರ ಜೊತೆಗೆ ಇದ್ದು ನಾನು ಅಂದಿನ ದಿವಸ 29 ವರ್ಷ ಹಿಂದೆ ಇಲ್ಲಿ ಬಂದು ಆ ಒಂದು ಆಶೀರ್ವಾದ ನಾನು ಪಡೆದಿದ್ದೇನೆ. ಅವರು ಮಾಡಿದಂಥ ಕೆಲಸ ಕಾರ್ಯ 2 ಸಲ ಅವರು MLA ಆಗಿ ಹುಲ್ಸೂರು ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಯಾರಿಂದ ಯಾವುದೇ ಕಳಂಕಿಲ್ಲದೆ ಮತ್ತು ಎಲ್ಲ ನಮ್ಮ ಕುಟುಂಬದ ಜನರ ಆಶೀರ್ವಾದ ಮಾಡಿ ಇವತ್ತು ಆಗಲಿ 29 ವರ್ಷ ಆಗಿದೆ. ಅವರು ಸದಾ ನಮ್ಮ ಮನಸ್ಸಿನಲ್ಲಿದ್ದಾರೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ. ನಾವೆಲ್ಲ ಕುಟುಂಬದವರು ಎಲ್ಲ ವರ್ಗದ ಜನರ ಜೊತೆಗೆ ಸರಿಯಾಗಿದ್ದೇವೆ. ಯಾವುದೇ ಭೇದ ಭಾವ ಇಲ್ಲದೆ ಮತ್ತು ಈಗ ತಾನೇ ಶಾಸಕರು ಮತ್ತು ಇಲ್ಲಿದ್ದು ಬಂದಂಥ ಎಲ್ಲ ಧುರೀಣರು ಈ ಕುಟುಂಬಕ್ಕೆ ಮತ್ತು ನಮ್ಮ ಕುಟುಂಬಕ್ಕೆ ಅವರು ಆಶೀರ್ವಾದ ಮಾಡಿದ್ದಾರೆ. ಯಾಕಂದರೆ ಆ ಒಂದು ಸಂಬಂಧ ಅವರು ಆ ರೀತಿ ಬೆಳೆಸ್ಕೊಂಡು ಬಂದಿರು. ಅದೇ ದಾರಿಯಲ್ಲಿ ಕೂಡ ನಾವು ಕೂಡ ಹೋಗ್ತಾ ಇದ್ದೇವೆ. ಅವರ ಚಿರಂಜೀವಿ ಆದಂಥ ಮಲ್ಲಿಕಾರ್ಜುನ್ ಕೂಡ ಅದೇ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ತಾವೆಲ್ಲ ಈ ಕ್ಷೇತ್ರದ ಜನರು ಅವರಿಗೆ ಮುಂದಿನ ದಿವಸದಲ್ಲಿ ಆಶೀರ್ವಾದ ಮಾಡಿ ಅವರ ಕಾರ್ಯ ಮುಂದುವರ್ಸಲಿಕ್ಕೆ ಸಹಾಯ ಮಾಡಬೇಕಾಗಿ ಅವರಿಗೆಲ್ಲ ಜನರಿಗೆಲ್ಲ ನಾನು ಕಳ್ಕಳಿಂದ ಕೇಳ್ಕೊತೀನಿ. ನಮ್ಮ ಅಕ್ಕ ಚಂದ್ರಮಕ್ಕ ಅವ್ರ ಧರ್ಮಪತ್ನಿ ಅವರು ನಾನು ಚಿಕ್ಕಂದಿನ ಹಿಡಿದು ನಾನು ನೋಡಿದ್ದಾರೆ. ಅವರು ಮಕ್ಕಳಿಗೆ ಅಷ್ಟು ನೋಡಲಿಕ್ಕೆಲ್ಲ ನನಗೆ ಅವ್ರು ನೋಡಿದ್ದಾರೆ. ಆ ಸಂಬಂಧ ನಮ್ಮಿಬ್ಬರದಿದೆ. ಎಷ್ಟೇ ವರ್ಷದ ಮೇಲೆ ಬಂದರೂ ಕೂಡ ನಮ್ಮ ಅವರ ಸಂಬಂಧ ಆತ್ಮೀಯತೆ ಎಂದು ಹೋಗಿಲ್ಲ, ಕೊನೆಗೂ ಹೋಗಲ್ಲ. ಹೀಗೆ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಮಲ್ಲಿಕಾರ್ಜುನ್ ನನಗೆ ಈಗ ಈ ಕಾರ್ಯಕ್ರಮ ಬರಲಿಕ್ಕೆ ಹೇಳಿದರು. ನಾನು ಬಂದು ಈ ಕಾರ್ಯಕ್ರಮ ಪಾಲ್ಗೊಳ್ಳಲಿಕ್ಕೆ ಒಂದು ತುಂಬ ಅಭಿಮಾನಿಯಾಗಿದ್ದೇನೆ. ಅವರ ಒಂದು ಆಶೀರ್ವಾದ ನಾನು ಪಡೆದಿದ್ದೇನೆ. ನಮಗೆಲ್ಲ ಮುಂದಿನ ದಿವಸಗಳಲ್ಲಿ ಅವರ ಆಶೀರ್ವಾದ ನಮಗೆ ಇರಲಿ, ನಾವೆಲ್ಲ ಮುಂದೆ ಬೆಳೀಲಿ ಅಂತ ಹೇಳ್ತಾ